ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಗತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಎದ್ದು ಮುಖನ ತೊಳೆದಿದ್ದೀನಿ. ಸೊ ಕೂದಲೆಲ್ಲ ಹೆಂಗೆಂಗೋ ಇದೆ, ಸೊ ಇಗ್ನೋರ್ ಮಾಡಿ. ಆ್ಯಂಡ್ ಚಹಾ ಕುಡಿಲಿಕ್ಕೆ ಅಂತ ಹೊರಟೆ. ನಮ್ಮ ಅಜ್ಜಿ ಹೇಳಿದ್ರು ಕಷಾಯ ಮಾಡಿದ್ದೀನಿ ಕುಡಿ ಅಂತ. ಸೊ 2 ಸ್ಪೂನ್ ಅಂದರು. ಅಲ್ಲಿ ಹೋಟೆಲ್ 2 ಸ್ಪೂನ್ ಕಾಣಿಸ್ತಾನಿಲ್ಲ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಅದು ಕಹಿ ಕಷಾಯ ಅಂತೆ. ಯಾವುದರಿಂದ ಮಾಡಿದಾರೆ ಅಂತ ಗೊತ್ತಿಲ್ಲ. ಸಮಯ ಜೀರಿಗೆ ಕಷಾಯ ಇತ್ತು, ಸೊ ಅದು ಚೆನ್ನಾಗಿತ್ತು ಕುಡಿಲಿಕ್ಕೆ. ಬಟ್ ಇವಾಗ ಇದು ಕೊಟ್ಟಿದ್ದಾರೆ. ಅಮ್ಮ ಪರಿಯಾರಾ ಕಷಾಯ ಕಾಯಿ ಹೋಳಿಗೆ ಮಾಡ್ತಿದ್ದಾರೆ ಶುಗರ್ ಪೇಷಂಟ್. ಶುಗರ್ ಎಂತ ಶುಗರ್ ಇದೆ ಅಂತ ಚಾಗೆ ಸಕ್ಕರೆ ಹಾಕ್ಕೊಳ್ಳೋದಿಲ್ಲ. ಮತ್ತೆಲ್ಲ ನಮ್ಮಲ್ಲಿ ಯಾವಾಗ ನೋಡಿದ್ರು ಶುಗರ್ ಗೋಳಿ ಬೀಜ ತಿನ್ನು, ಗುಲಾಬ್ ಜಾಮೂನು, ಹೋಳಿಗೆ ಎಲ್ಲ ಆಗ್ತಾ ಇರುತ್ತೆ. ಮತ್ತು ಕೇಳಿದ್ರೆ ಶುಗರ್ ಅಂತೆ. ಎಲ್ರಿಗೂ ಶುಗರ್ ಪೇಷಂಟ್, ಹೋಲ್ಸೇಲ್ ಶುಗರ್ ಪೇಷಂಟ್. ಯಾವುದಾ ಪಡಿಯೋದು? ಮೈದಾ, ಅರಶಿನ, ಉಪ್ಪು, ನೀರು. ಆಯ್ತು. ಉಂಡು ಉಲಾಯ್ ಪಾಡ್ರೆ ನೀರು ಹಾಕಿ ಕಲಿಸ್ಕೊಂಡು ಚಪಾತಿ ಹಿಟ್ಟು ಥರ ಮಾಡ್ಕೊಳ್ಬೇಕು ಅಂದತ. ಇವ್ರು ಇದು ಮಾಡಲಿ, ನಾ ಹೋಗಿ ತಿಂಡಿ ಮಾಡ್ಕೊಂಬರ್ತೀನಿ. ಆ್ಯಂಡ್ ಇವತ್ತು ಸಜ್ಜಿಗೆ ಮಾಡಿದ್ದಾರೆ. ನಂಗೆ ಈ ಸಜ್ಜಿಗೆಗಿಂತ ಇನ್ನೊಂದು ಸಜ್ಜಿಗೆ ಬರ್ತದೆ, ಅದು ಇಷ್ಟ. ಇದು ಗಟ್ಟಿ ಸಜ್ಜಿಗೆ ಕುಡುಂದದು ಐಕೆನ. ಹಾಂ, ಗೋಧಿಯಾ ಆತ ಅವಲ ಒಂದೇಟೆ ಮಲ್ಪುನ್, ರವೆಟೆ ಮಲ್ಪುನ್ ಗೋಧಿ ಸಜ್ಜಿಗೆ ಆಯ್ತಾ ಬುದಾರ. ಆದ್ರೆ ಹೆಸರು ಗೋಧಿ ಸಜ್ಜಿಗೆ. ಸೊ ಈಗ ಊಟ ಮಾಡ್ಕೊಳ್ತಿದ್ದಾರೆ. ಎಂತೆಲ್ಲ ಹಾಕಿದ್ದೀರಿ ಇದಕ್ಕೆ? ಕಾಯಿ ಬೆಲ್ಲ ಅಷ್ಟೇನಾ? ಕಾಯಿ ಮತ್ತು ಬೆಲ್ಲ ಅಷ್ಟೇ. ಈಸಿ ಅಂಚಣ ಮಲ್ಪುನ. ಏಲಕ್ಕಿ ಪುಡಿ ಖಾಲಿಯಾಗಿದೆ ಅಂತ ಅದಕ್ಕೆ ಹಾಕಿಲ್ಲ. ಇದನ್ನು ಈಗ ಚಪಾತಿ ಹಿಟ್ಟು ಒಳಗೆ ಹಾಕಿ ಲಾಟ್ಸಿದ್ರೆ ಮುಗೀತು. ಲಾಟು ಏನಕ್ಕೆ ಲಾಟು ಕರೆಕ್ಟ್ ಆತ? ರಾಂಗ್ ಪಂಡನ ಕನ್ನಡ ಲಟ್ಟಿಸುವುದು. ಹಾಕುನತ್ತ ಏನೋ ಒಂದು ಚಪಾತಿ ಹೇಗೆ ಮಾಡ್ಕೊಳ್ತೀರ ಹಾಗೆ. ಬಟ್ ಇದು ಆಲೂ ಪರೋಟ ಮಾಡ್ತೀರಲ್ಲ ಆ ಥರ ಇದನ್ನು ಉಂಡೆ ಮಾಡಿ ಅದರೊಳಗೆ ಹಾಕಿ ಲಟ್ಟಿಸಿ. ಇಲ್ಲಿ ಹೂರ್ಣ ರೆಡಿಯಾಗಿದೆ. ಆ್ಯಂಡ್ ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಕರೆಂಟ್ ಇದೆ. ಸೊ ನಂಗೆ ಚಪಾತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈಗ. ಸೊ ಇದು ಒಂದಾದ ಮೈದಾ ಅವಾಗ ಕಲಸಿಟ್ರಲ್ಲ ಅದು. ಅವು ತುಪ್ಪ ತುಲೆ ನೆಟ್ಟೆ ತುಪ್ಪನ ಎಣ್ಣೆನಾ? ಸೊ ಇವಾಗ ಇದ್ರೊಳಗೆ ಆ ಹೂರ್ಣನ ಹಾಕಿ ಲಾಡಿಸ್ಬೇಕು. ಇವಾಗ ಹೋಳಿಗೆ ಮಾಡ್ತಿದ್ದಾರೆ. ಇದು ಹೀಗಿದ್ದನ್ನ ಇದ್ರೊಳಗಡೆ ಹೂರ್ಣ ಹಾಕಿ ಹಾಗೆ ಮಾಡಿಕೊಂಡು ಅದನ್ನು ಇಲ್ಲಿ ಲಾಟಿ ಹೀಗೆ ಮಾಡ್ಕೊಂಡಿದ್ದಾರೆ. ಸೊ ನಾನೀಗ ದೇವಸ್ಥಾನಕ್ಕೆ ಹೋಗಬೇಕು. ಶುಗರ್ ಅಂತೆ. ಇದೆಲ್ಲ ತಿಂದರೆ ಶುಗರ್ ಬರೋದಿಲ್ಲಲ್ಲ? ಹಾಂ, ಇದೆಲ್ಲ ತಿಂದು ಡಾಕ್ಟರ್ ಹೇಳಿದ್ದಾರೆ ಚಾಗೆ ಮಾತ್ರ ಸಕ್ಕರೆ ಹಾಕಬೇಡಿ ಅಂದಿದ್ದಾರೆ. ಮತ್ತೆಲ್ಲ ಶುಗರ್ ತಿನ್ಬೋದು. ಮಾಡೋಣ. ಪ್ರವೀಣ್ ಮಾಮಲ್ಲ ಲಾಡ್ ನೆಟ್ಟೆ ಪಸ ಇದೆ. ತಾತ ಕೊರಿಯೆ ತಾತ ಬೊರ್ಚಿ ಪಟ್ಟರೆ ಮಾಮ ಪನ್ಪಿನಿ ಶುಗರ್ ಬೊರ್ಚಿ ಪಂಡೆ ರೇಕೆ ಪಂಡೆ ಅಲ್ಪೇರು ಪಾಯಸ ತಿನ್ಲಕ್ಕ ಪಂಡೆ ಒಂದಿಟ್ಟು ಕಂಚಿಲದಲ್ಪ ಪಾಯಸ ತಿಂತೇರು. ಎಸ್, ನಾನಿವಾಗ ರೆಡಿಯಾಗಿಬಿಟ್ಟು ಬಂದೆ. ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಟೆಂಪಲಿಗೆ ಹೊರಟಿದ್ದೀನಿ. ಸ್ಯಾಟರ್ಡೆ ಒಂಥರ ಟೆಂಪಲ್ ರನ್ ಆಗಿರುತ್ತೆ. ಯೂಶ್ವಲಿ ಆಂಜನೇಯನ ಟೆಂಪಲ್ಗೆ ಹೋಗ್ತೀನಿ. ಅಲ್ಲಿ ಶನೀಶ್ವರನ ದೇವಸ್ಥಾನ, ಅದಾದಮೇಲೆ ಗಣಪತಿ ದೇವಸ್ಥಾನ, ಅದಾದಮೇಲೆ ಈಶ್ವರ ದೇವಸ್ಥಾನ, ಅದಾದಮೇಲೆ ಕೊರಗಜ್ಜನ ಟೆಂಪಲ್. ಸೊ ಇಷ್ಟು ಹೋಗಿ ಬರ್ತೀನಿ. ಮಿಸ್ ಮಾಡಲ್ಲ ಅಂತಲ್ಲ, ಮಿಸ್ ಮಾಡ್ತೀನಿ ಕೆಲವೊಮ್ಮೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಮ್ಮೆ ನಾನ್ ವೆಜ್ ತಿಂದುಬಿಡ್ತೀವ. ಅಂದರೆ ಇವಾಗ ದೋಸೆ ಏನಾದರೂ ಮಾಡಿದರೆ ಕೋಳಿ ಸುಕ್ಕಕ್ಕೆ ಅಥವಾ ಮೀನು ಸಾರ್ಗಾಕಿ ತಿಂದಾಗ, ಸೊ ಆವಾಗೆಲ್ಲ ಹೋಗಲ್ಲ ಯೂಶ್ವಲಿ. ಸೊ ನಂದು ಪೆಟ್ರೋಲ್ ಖಾಲಿ ಆಗಿತ್ತು. ಅದಕ್ಕೋಸ್ಕರ ನಾನು ಫಸ್ಟ್ ಕೊರಗಜ್ಜನ ಟೆಂಪಲ್ ಬಂದೆ ಪೆಟ್ರೋಲ್ ಹಾಕ್ಸ್ಕೊಂಡು. ಅದಾದಮೇಲೆ ಇಲ್ಲಿಂದ ಇವಾಗ ಈಶ್ವರ ದೇವಸ್ಥಾನ, ಆಮೇಲೆ ಇನ್ನು ಶನೀಶ್ವರ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಸೊ ಪ್ರಸಾದ ಸಿಕ್ಕಿದೆ. ಆಂಜನೇಯನ ಟೆಂಪಲ್, ಇದಾದಮೇಲೆ ಈ ಕಡೆ ಈಶ್ವರನ ಟೆಂಪಲ್ ಮತ್ತು ಇದಿದೆ. ಸೊ ಹೋಗ್ಬೇಕೀಗ, ಬನ್ನಿ. ಅದು ಗಣಪತಿ ದೇವಸ್ಥಾನ, ಅದು ಇಲ್ಲಿ ಈಶ್ವರ ದೇವಸ್ಥಾನ. ಬನ್ನಿ. ಸೊ ಇದು ಕೆರೆ, ಇದು ಟೆಂಪಲ್. ಬನ್ನಿ. ಆಯ್ತು, ಇವಾಗ ಪ್ರಸಾದನ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಗೆ ಏನು ಟೆಂಪಲ್ ರನ್ ಮುಗೀತು. ಇವಾಗ ಮನೆಗೆ ಹೋಗಬೇಕು.
ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಸೊ ಬನ್ನಿ ಹೋಗುವ. ಆ್ಯಂಡ್ ಅಮ್ಮ ಫಸ್ಟ್ ಮೀನು ತೊಗೊಂಡು ಬರ್ಲಿಕ್ಕೆ ಹೇಳಿದ್ರು, ಮತ್ತು ಮನೆಯಲ್ಲೇ ತೊಗೊಂಡ್ರು ಅಂತ. ನಾನು ಬೇರೆ ದೇವಸ್ಥಾನಕ್ಕೆ ಬಂದಿರ್ತೀನಿ, ದೇವಸ್ಥಾನದಿಂದ ಮೀನು ಮಾರ್ಕೆಟಿಗೆ ಹೋದರೆ ಹೆಂಗಿರುತ್ತೆ ಹೇಳಿ. ಸೊ ಇವಾಗ ಆಯಿತು, ಮುಗೀತು. ನಾನು ಗಾಡಿ ಬೇರೆ ಆ ಕಡೆ ನಿಲ್ಲಿಸಿದ್ದೀನಿ, ಅಲ್ಲಿ ತನಕ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ. ಇಲ್ಲಿ ಎಲ್ಲ ದೇವ್ರದ್ದು ಬಂದಿದೆ. ಇಲ್ಲಿ ಕೊರಗಜ್ಜಂದು, ಇದು ಯಾವುದು ಹಳೇದು, ಇದು ಇವಾಗ ಹಾಕಿದ್ದು, ಮತ್ತು ಇದು ಕೊರಗಜ್ಜ, ಇದು ನಾಗಬನದು. ಸೊ ಇವತ್ತು ಊಟಕ್ಕೆ ಕೊಚ್ಚಕ್ಕಿ ಅನ್ನ, ತರಕಾರಿ ಸಾರು ಮತ್ತು ಮೀನು. ಒಂದೇನ ಮೀನು? ಕಲರ್ ಮೀನು. ಇನ್ನು ಊಟನ ಮುಗಿಸ್ಕೊಂಡು ನನಗೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇತ್ತು, ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅದಾದಮೇಲೆ ಸ್ಪೆಕ್ಸ್ ಶಾಪ್ ಹತ್ರ ಹೋದೆ, ಮಧುವನ್ ಕಾಂಪ್ಲೆಕ್ಸಲ್ಲಿ. ಅಮ್ಮನ ಕನ್ನಡಕ ಸರಿ ಮಾಡಿಸ್ಬೇಕಿತ್ತು, ಅದ್ರ ಜೊತೆಗೆ ನನಗೂ ಒಂದು ಸ್ಪೆಕ್ಸ್ ತಗೊಳ್ಬೇಕಿತ್ತು ಸಿಸ್ಟಮ್ ಯೂಸ್ಗೋಸ್ಕರ. ಇದನ್ನೆಲ್ಲ ತಗೊಂಡು ಮನೆಗೆ ಹೋದವಳಿಗೆ ವೀಡಿಯೋ ಮಾಡೋದೇ ನೆನಪಿರಲಿಲ್ಲ, ಸುಸ್ತಾಗಿ ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದೆ. ಅದಾದಮೇಲೆ ಇನ್ನು ನೆಕ್ಸ್ಟ್ ದಿನ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬನ್ನಿ. ಆಯಿತು, ನಿನ್ನೆ ಇಡೀ ಅಂತ ಹೋಳಿಗೆ ಆಯ್ತು, ಇವಾಗ ರವೆ ಲಾಡಂತೆ. ಇವರಿಗೊಂದು ಅಡುಗೆ ಕಳಿಸಿದ್ದು ಪುಣ್ಯಾತ್ಮರು ಯಾರಂತ ಗೊತ್ತಿಲ್ಲ. ಮತ್ತೆ ಕೇಳಿದರೆ ಶುಗರ್, ಇವರಿಗೆ 4-5 ಶುಗರ್ ಮಾರ್ಕ್ ಅಂತ ಮಾತ್ರ ತಗೊಳ್ತಾರೆ ಅಂದಪ್ಪ. ಇರ್ತೀನಿ ಫಿನಿಜ್ಜಿ ಅಂದಿರ್ತೀನಿ ಪೂಜಾರ. ಹಾಂ ಪತ್ತು ಬರ್ಪೈತೆ ಹೇಗೆ ಇಷ್ಟ ಆಗಿ ಅಂತ, ಪತ್ತು ಬರ್ಪೈತೆ. ಸೊ ಇದಿಷ್ಟು ಅಮ್ಮ ಮಾಡಿಟ್ಟಿದ್ದು ರವೆ ಲಾಡು. ಈತಾಯಿನಾ ಇಷ್ಟು ಮಾಡಿದ್ದಾರೆ. ಜೊತೆಗೆ ಸೊ ಇಲ್ಲಿ ರವೆ ಲಾಡಿದೆ, ಇಲ್ಲಿ ನಿನ್ನೆದು ಹೋಳಿಗೆ ಇದೆ. ಸೊ ನಾನು ನಿನ್ನೆ ಇಲ್ಲಿಗೆ ಹೋದೆ, ಇಲ್ಲಿ ಕನ್ನಡಕ ತೊಗೊಂಡು ಬರ್ಲಿಕ್ಕೆ ಹೋದೆ. ಅದಾದಮೇಲೆ ಮನೆಗೆ ಬಂದು ಏನೂ ಮಾಡೇ ಇಲ್ಲ, ಸುಮ್ಮನೆ ಮಲ್ಕೊಂಡು ಬಿಟ್ಟಿದ್ವಿ. ಆ್ಯಂಡ್ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದೆ. ಆ್ಯಂಡ್ ಅದಾದ್ರ ಮೇಲೆ ಕಾರ್ಡ್ಬೋರ್ಡ್ ಇತ್ತು, ಸೊ ಐ ಜಸ್ಟ್ ಡಿಡ್ ದಿಸ್ ಒನ್. ಆಮೇಲೆ ಇದೆಲ್ಲ ಮಾಡಿಕೊಂಡೆ. ಸೊ ಸುಮ್ಮನೆ ಒಂದು ರೂಮ್ನ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಈ ರೂಮ್ ಏನಿದೆಯಲ್ವಾ, ನೀವು ನೋಡ್ಬೋದು ಫುಲ್ ಮೆಸ್ ಆಗಿದೆ. ಈ ರೂಮ್ನ ಯಾರೂ ಯೂಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಐ ಥಾಟ್ ನಾನು ಹೇಗೂ ಇವಾಗ ವರ್ಕ್ ಫ್ರಮ್ ಹೋಮ್ ತಗೊಂಡಿರೋದ್ರಿಂದ ಈ ರೂಮ್ ಖಾಲಿ ಇದೆ, ಆ್ಯಂಡ್ ಇಲ್ಲಿ ನಾನು ಆಕ್ಯುಪೈ ಮಾಡಿಕೊಂಡೆ. ಬಟ್ ಮೊನ್ನೆ ಅಷ್ಟೇ ನೀಟ್ ಮಾಡಿಟ್ಟಿದ್ದೆ. ಬಟ್ ಏನಾಯಿತು, ರೀಸೆಂಟಾಗಿ ನಾನು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಎಲ್ಲ ಬಟ್ಟೆ ಪಾರ್ಸೆಲ್ ಮಾಡಿ ಪ್ಯಾಕ್ ಮಾಡಿ ತಗೊಂಡು ಬಂದಿದ್ದೆ. ಆ್ಯಂಡ್ ಒಂದು ಬಟ್ಟೆ ತೆಗಿಲಿಕ್ಕೆ ಇದಿಷ್ಟು ಬಟ್ಟೆನ ಇದು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಸೊ ಇವತ್ತು ಫುಲ್ ಕ್ಲೀನಿಂಗ್ ಆಗ್ತಿರುತ್ತೆ. ಆ್ಯಂಡ್ ಅಮ್ಮ ಬೇರೆ ಇವಾಗ ರವೆ ಲಡ್ಡು ಎಲ್ಲ ಮಾಡಿಟ್ಟಿದ್ದಾರೆ. ಸೊ ಇವಾಗ ಪತ್ತು ಬೇರೆ ಬರ್ತಾನಂತ ಅಂದಿದ್ದಾನೆ. ಸೊ ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಸೊ ಇದರ ಕಂಟಿನ್ಯೂಷನ್ ಆಗಿರುತ್ತೆ ಅಷ್ಟೇ. ಸೊ ಬನ್ನಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸ್ಟ್ರಾ ಕಾಟ್ ಇತ್ತು, ಸೊ ಅದಕ್ಕೆ ಅದನ್ನ ಇಲ್ಲಿ ಹಾಕಿಬಿಟ್ಟೆ ನಾನು. ಎಕ್ಸ್ಟ್ರಾ ಕಾಟ್ ಇದೆಯಲ್ವ ಅಂತ. ಆ್ಯಂಡ್ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಮಕ್ಕಳು ಮರಿಗಳೆಲ್ಲ. ಆ್ಯಂಡ್ ಇಲ್ಲೆಲ್ಲ ಬಟ್ಟೆ ಎಲ್ಲ ಚೆಲ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಬಂದರೆ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ, ಸೊ ದಟ್ ನಾನು ಇಲ್ಲೇ ವರ್ಕ್ ಮಾಡೋದು. ಇವಾಗ ಇದನ್ನೂ ಕ್ಲೀನ್ ಮಾಡಬೇಕು, ಇಲ್ಲೂ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಇದೊಂಥರ ಚಿಕ್ಕ ರೂಮ್. ಸೊ ಬನ್ನಿ ಇವಾಗ ಇದ್ರದ್ದು ಮೇಕ್ ಓವರ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಇವಾಗ ಒಂದು ಸ್ವಲ್ಪ ಓಕೆ ಅಂತ ಅನ್ಸುತ್ತೆ. ಇಲ್ಲೆಲ್ಲ ಎಕ್ಸ್ಟ್ರಾ ಬೆಡ್ಶೀಟ್ಸ್, ಆಮೇಲೆ ಚಾಪೆ ಎಲ್ಲ ಇಟ್ಟಿದ್ದೀನಿ. ಅಲ್ಲೊಂದು ನನ್ನ ಬ್ಯಾಗ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಇದಿದೆ, ಡಾಲ್ಸ್ ಇದ್ದೇವೆ. ಆ್ಯಂಡ್ ಈ ಕಾಟ್ ಸುಮ್ಮನೆ ಇಲ್ಲಿಟ್ಟಿದ್ದೀವಿ, ಯಾರೂ ಇಲ್ಲಿ ಮಲಗಲ್ಲ. ಸೊ ಆಯ್ತು, ಇವಾಗ ಇಷ್ಟು ಕ್ಲೀನ್ ಆಯಿತು. ಆ್ಯಂಡ್ ಇಲ್ಲಿ ಸುಮ್ಮನೆ ನಾನು ಕೂತ್ಕೊಳ್ಳಿಕ್ಕೆ ಒಂದು ಕೆಲವೊಮ್ಮೆ ಯೂಸ್ ಮಾಡ್ತೀನಿ. ಆ್ಯಂಡ್ ಕೆಲಸ ಇಲ್ಲ ಅಂತಂದರೆ ಒಂದು ಹಾಲಿಗೆ ಹೋಗ್ತೀನಿ, ಇಲ್ಲ ನನ್ನ ರೂಮಿಗೆ ಹೋಗ್ತೀನಿ. ನಾನು ಈ ರೂಮಲ್ಲಂತೂ ಇರಲ್ಲ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಇದೆಯಲ್ವ, ಇಲ್ಲಿ ಇವಾಗ ಸ್ವಲ್ಪ ಸೆಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಸ್ವಲ್ಪ ಬುಕ್ಸ್ ಇದೆ, ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಡೈರಿಗಳಿವೆ. ಇಲ್ಲಿ ವೆಯ್ಟ್, ಇದಿಷ್ಟು ಡೈರಿಗಳಿವೆ, ಅಲ್ಲ ಇದನ್ನೆಲ್ಲ ಅಲ್ಲಿಡಬೇಕು. ಆ್ಯಂಡ್ ಅದಾದಮೇಲೆ ಅಲ್ಲೊಂದು ನಾನು ಇದು ಸೇವಿಂಗ್ದು ಹಣ ಸೇವ್ ಮಾಡೋದು, ನಂಗೆ ಅದು ಸೌಮ್ಯ ಕೊಟ್ಟಿದ್ದು, ಅದು ಇಟ್ಟಿದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ನನ್ನ ಫ್ರೆಂಡಾಗೆ ಮೈಸೂರಿಂದ ಬರಬೇಕಾದ್ರೆ ತಂದಿದ್ದು. ಇಂಥದ್ದು ಇದು ಪರ್ಪಲ್. ಆ್ಯಂಡ್ ಇಲ್ಲಿ
ಆ್ಯಂಡ್ ಇದೇನಿದೆಯಲ್ವಾ, ಸೊ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ನನಗೆ ಮೈಸೂರಿಂದ ಬರಬೇಕಾದ್ರೆ ತಂದಿದ್ದು. ನಾವು 10th ಇರಬೇಕಾದ್ರೆ ನನಗೆ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಇದೇನಿದೆ ಇಂಥದ್ದು ಇಲ್ಲಿ ಎರಡಿತ್ತು, ಬ್ಲೂ ಆ್ಯಂಡ್ ಪಿಂಕ್. ಸೊ ನಮ್ಮ ಮನೆಗೆ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಬಂದಾಗ ಅವ್ರು ಅದು ಆಟ ಆಡಬೇಕಾದ್ರೆ ಕಿತ್ತು ಎಲ್ಲೋ ಹಾಕಿಬಿಟ್ಟಿದ್ದಾರೆ, ಎಲ್ಲಿ ಹಾಕಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಅದೆರಡು ಮಿಸ್ ಆಗಿದೆ. ಸೊ ಇನ್ನೂ ಇದು ಹೊರಗಡೆ ಇಟ್ಟರೆ ಇದು ಉಳಿಯಲ್ಲ ಅಂತ ಅಂದ್ಕೊಂಡು ತಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಯಾ ಇದಿದೆ ಇವಾಗ ಇದು. ಆ್ಯಂಡ್ ಕರ್ಟನ್ ಹಾಕೋಣ ನಾನು ಅಂತ, ಅದಾದಮೇಲೆ ಬೇಡ ಇದು ಸ್ವಲ್ಪ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಈ ಹ್ಯಾಂಗಿಂಗ್ ಏನಿದೆ ಇದು ಮತ್ತು ಇದು ನಾನು ಮೀಶೋದಿಂದ ಆರ್ಡ್ರ್ ಹಾಕಿದ್ದು. ಆ್ಯಂಡ್ ಆ ಪ್ಲ್ಯಾಂಟ್ ಕೂಡ. ಆ್ಯಂಡ್ ಆ ಗೊಂಬೆ ನನಗೆ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಏನಿದೆ ಇದು ನನ್ನ ತಮ್ಮನ ಕೆಲಸ, ಓಮ್ ಅಂತೆಲ್ಲ ಬರೆದಿಟ್ಟಿದ್ದಾನೆ. ಆ್ಯಕ್ಚುಲಿ ನಾನು ಆವಾಗ ಹೇಳಿದ್ನಲ್ವ, ಈ ರೂಮ್ ಯಾರು ಯೂಸ್ ಮಾಡದೇ ಇರೋ ಕಾರಣ ಇಂಥದ್ದೆಲ್ಲ ಈ ರೂಮಲ್ಲಿ ಉಂಟು. ಆ್ಯಂಡ್ ಇದೆಲ್ಲ ನಾನು ಮಾಡಿದ್ದು ಕ್ರಾಫ್ಟ್. ಗೋಡೆ ಎಲ್ಲ ನೋಡ್ಲಿಕ್ಕೆ ಹೋಗಬೇಡಿ, ಅಫ್ಕೋರ್ಸ್ ಅದು ಫುಲ್ ಮಣ್ಣು ಆಗಿದೆ. ಇಲ್ಲೆಲ್ಲ ನೋಡಿ ಅದು ಹೆಂಗಲ್ಲೆಲ್ಲ ಮಣ್ಣಾಗಿದೆಯೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಈ ಕಡೆ ಬಂದರೆ ಇದಿವಾಗ ಇದಿಷ್ಟನ್ನು ನಾನು ಕ್ಲೀನ್ ಮಾಡಬೇಕು. ಇದು ನಾನು ವರ್ಕ್ ಮಾಡೋ ಪ್ಲೇಸ್, ಸೊ ಇದನ್ನಿಷ್ಟು ಕ್ಲೀನ್ ಮಾಡಬೇಕು ನಾನು. ಆ್ಯಂಡ್ ಇಲ್ಲಿ ಇದೊಂದು ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದೀನಿ ನಾನು, ಇದು ಕ್ರಾಫ್ಟ್ ಮಾಡಿದ್ದು. ಆ್ಯಂಡ್ ಅದ್ರ ಜೊತೆಗೆ ಇವೆರಡನ್ನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲೊಂದು ಮಿರರ್ ಇಟ್ಟಿದ್ದೀನಿ. ಆ್ಯಂಡ್ ಲೀವ್ಸ್, ಆರ್ಟಿಫಿಷಿಯಲ್ ಲೀವ್ಸ್ ಒಂದು ಎಕ್ಸ್ಟ್ರಾ ಇತ್ತು, ಅದನ್ನೆಲ್ಲ ಹಾಕಿದ್ದೀನಿ. ಆ್ಯಂಡ್ ಇದು ಒಂದು ಟೇಬಲ್ ಫ್ಯಾನ್ ಇದೆ ಇಲ್ಲಿ. ಬಟ್ ಇದೆಷ್ಟು ವರ್ಷದಂತ ನನಗಂತೂ ಗೊತ್ತಿಲ್ಲ, ತುಂಬ ಹಳೇದದು, ನೋಡಿದರೂ ಗೊತ್ತಾಗತ್ತೆ ನಿಮಗೆ, ತುಂಬ ಹಳೇದಿದು. ಆ್ಯಂಡ್ ಇಲ್ಲಿ ಇದಿದೆ, ಅದ್ರ ಜೊತೆಗೆ ಇಲ್ಲೊಂದು ಫ್ರೇಮ್ಸ್ ಇದೆ, ಇಲ್ಲೊಂದು ಫ್ರೇಮ್ ಇದೆ. ನಾವೀಗ ಸ್ವಾತಿಗೆ ಬಂದಿದ್ದೇವೆ, ನನ್ನ ಅಮ್ಮ ಕರ್ಕೊಂಡು ಬಂದರೆ, ಈಗ ನಾನು ಹೇಳಿದೆ ಬೇಡ ಅಂತ ಕರ್ಕೊಂಡು ಬಂದರು. ಮತ್ತು ಏನು ಹೇಳಿದೆ ಮನೇಲಿ ಏನಾದರೂ ತಿನ್ನುವ, ಹೋಗೋದು ಬೇಡ ಅಂತ. ಮ್ಯಾಗಿಯಾ? ಆ್ಯಕ್ಚುಲಿ ಎಂಥದ್ದು ಗೊತ್ತಾ, ನಂಗೆ ಮಸಾಲೆ ದೋಸೆ ತಿನ್ಲಿಕ್ಕೆ ತುಂಬ ಆಸೆ ಆಯಿತು. ಅದಕ್ಕೆ ಅಮ್ಮನ ಹತ್ರ ಹೇಳಿದೆ. ಆಮೇಲೆ ನನಗೆ ಮನಸ್ಸಾಗಲಿಲ್ಲ, ಆರ್ಡರ್ ಬರುತ್ತಾ ಅಂತ ನೋಡಿದೆ, ಆರ್ಡರು ಬರೋದಿಲ್ಲ ಅಂತ ಇತ್ತು. ಪಾಕಶಾಲಾ ತಿಂಗಳು ಇನ್ನೇ ಪಾಕಶಾಲದಲ್ಲಿ ಇತ್ತು, ಬಟ್ ಆರ್ಡರ್ ಇರಲಿಲ್ಲ ಪಾಕಶಾಲದು, ಇದು ಮಸಾಲೆ ದೋಸೆ ಇರಲಿಲ್ಲ. ಮತ್ತು ಸರಿ ಅಂತ ಅಮ್ಮ ಹೇಳಿದ್ರು, ಬಾ ಹೋಗಿ ಬರೋಣ ಅಂತ. ಅದಕ್ಕೆ ಮತ್ತೆ ಈಗ ಬಂದಿದ್ದೀವಿ. ಇಲ್ಲಿ ನೋಡಿದರೆ ಯಾರೂ ಇಲ್ಲ, ಕೇಳಲಿಕ್ಕೆ ಯಾರೂ ಬರ್ತಿಲ್ಲ. ಒಂದೇ ಇವಾಗ ಶಾರ್ಟ್ ಮಮ್ಮಿಲ್ಲ ಕೂದ್ಬರ್ಕಾ. ಸೊ ಇಲ್ಲಿಂದ ತಿನ್ಕೊಂಡು ಆಮೇಲೆ ಮಾಮಿ ಮನೆಗೆ ಹೋಗಿ ಅದಾದ್ಮೇಲೆ ಮನೆಗೆ ಹೋಗ್ತೀವಿ ಅಷ್ಟೇ. ಇವತ್ತು ಇಷ್ಟೇ, ಮತ್ತೇನೂ ಇಲ್ಲ. ಸಮವಿಲ್ಲದ್ರೆ ಪೋದಿನೇ ಚೆನ್ನಾಗಿ ತೋಡೆ ಬೋರ್ಡು ಜಾಮೂನು 38 ರೂಪಾಯಿಗೆ, ರೊಟ್ಟಿ ಜಾಮೂನಿಗೆ ಎಲ್ಲಿ ಆನಿ ರಡ್ಡಿ ಒಂದು ಎಲ್ಲದು ನಾವೊಂದ್ಸಲ ಕಿದಿಯೂರಿಗೆ ಹೋಗಿದ್ದು. ಅದು ಐ ಥಿಂಕ್ ಅದು ಫಸ್ಟ್ ಟೈಮ್ ಅನ್ಕೊಳ್ಬೋದು ನಾವು. ಅದು ಫಸ್ಟ್ ಟೈಮ್ ಅನ್ಸುತ್ತೆ, ತುಂಬ ವರ್ಷದ ಹಿಂದೆ. 2 ಗುಲಾಬ್ ಜಾಮೂನ್ ತಗೊಂಡಿತ್ತು. 2 ಗುಲಾಬ್ ಜಾಮೂನ್ಗೆ 140 ರೂಪಾಯಿ. ಮತ್ತು ಮಂಜೆ 10 ವರ್ಷದ ಪಿರನ 10 ವರ್ಷಕ್ಕಿಂತ ತುಂಬ. ಅದು ನನ್ನ ತಮ್ಮ ಆವಾಗ 3 ವರ್ಷ ಅನಿಸುತ್ತೆ, ಅವನಿಗೆ ಇವಾಗ 16 ವರ್ಷ. ಸೊ ಅದರ ಅರ್ಥ ತುಂಬ ವರ್ಷದಿಂದ. ಆವಾಗ 140 ರೂಪಾಯಿ ಅಂತ ಅನಿಸಿತ್ತು. ಬಟ್ ಇವಾಗ ಅಷ್ಟೆಲ್ಲ ಕೊಟ್ಟು ತಗೊಳ್ತಿಲ್ಲ, ಅದು ಬೇರೆ ಪ್ರಶ್ನೆ. ಥ್ಯಾಂಕ್ ಯು. ಇತ್ತಿತ್ತೊಂದು ಒಂದೇಕ್ಕೆ 35, ರೊಟ್ಟಿಗೆ 70. ಈಗ ಅಮ್ಮನೇ ಮನೇಲಿ ಕುತ್ಕೊಂಡು ಮಾಡ್ತಾರಲ್ಲ, ಆಯ್ತು ರವೆ ಲಡ್ಡು ಆಯ್ತು. ದಾನಿ ಗುಲಾಬ್ ಜಾಮೂನ್ ಮಲ್ಜರ್ ಗುಲಾಬ್ ಜಾಮೂನ್ ಮೊನ್ನೆ ಮಾಡಿದ್ರು, ಐ ಥಿಂಕ್ ಲಾಸ್ಟ್ ವೀಕ್ ಮಾಡಿದ್ರು ಅನ್ಸುತ್ತೆ.
ಅದಾದಮೇಲೆ ನಿನ್ನೆ ಹೋಳಿಗೆ ಮಾಡಿದರು, ಇವತ್ತು ರವೆ ಲಾಡ್ ಮಾಡಿದರು. ಈಗ ಹೇಳಿದರೆ ಕ್ಯಾರೆಟ್ ಹಲ್ವೆಲ್ಲ ಮಲ್ದಿದ್ದು ಅಂದರೆ ನಮ್ಮನೆಗೆ ಯಾರಿಗಾದರೂ ಸಾಯ್ಬೇಕಂತ ಅನಿಸಿದ್ರೆ ಪಟ್ಟ ಬನ್ನಿ, ಶುಗರ್ ತಿನ್ನಿಸಿ ತಿನ್ನಿಸಿ ಸಾಯಿಸ್ತಾರೆ ನಮ್ಮಮ್ಮ. ಸೊ ನನ್ನ ದೋಸೆ ಬಂತು, ಪ್ಲೇನ್ ದೋಸೆ. ಆ್ಯಂಡ್ ಅಮ್ಮಂದು ಇನ್ನೂ ಬರಲಿಲ್ಲ. ಸೊ ಅಮ್ಮನ ಗೋಬಿ ಸಹ ಬಂತಿದ ಎಂಚೋಣ ಬಂದ್ಲೆ ಅಲ್ಲ ಕ್ರಿಸ್ಪಿಯಾ ಎಂಚ. ಸೊ ಲಾಸ್ಟಿಗೆ ಬಂದು ಮಾಲ್ಟ್ ತಗೊಂಡೆ ನಾನು. ಆ್ಯಂಡ್ ಅಮ್ಮಂಗೇನು ಬೇಡ ಅಂತ ಅವ್ರು ಚಹಾ ಕುಡ್ದು ಬಂದಿದ್ದೀನಿ ಅಂತಂದ್ರು. ಅಂತ ಅಂತಿದ್ದೀವಿ ನಾಟಕ ಅಂದ್ರೆ ನಾಟಕ ಹೇಳ್ಕೊಂಡೆಲ್ಲ ಮಾತ್ರ ಅಂತ ಅಂತಿದ್ವಿ ಅಂತ ಬಿತ್ಕಂಡು ಗಾಯ ಆಯ್ತು, ಟೀಚರ್ ಹೊಡೆದ್ರು, ಟೀಚರ್ ಸಮ ಹೊಡೆದ್ರು ಅಂತ ಅಂದಿಲ್ಲ. ಈಗಷ್ಟು ಹೇಳಿದಲ್ಲ ನನ್ನ ಟೀಚರ್ ಹೊಡೆದ್ರು ಅನ್ಕೊಂಡು ಮತ್ತೆ. ಸೊ ಪತ್ತು ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಇಲ್ಲಿ ಇನ್ನೊಂದು ಮಾಮಿ ಮನೆಗೆ ಬಂದಿದ್ದೀವಿ ಅಲ್ಲ. ಹೊಡಿತೀರ ದೊಡ್ಡವರಿಗೆ, ದೊಡ್ಡವರಿಗೆ ಹೊಡಿತೀರ, ಕೈಗೆ ಹಿಂಗೆ ಹತ್ಕೊಂಡು ದೊಡ್ಡವರಿಗೆಲ್ಲ ಹೊಡ್ತಾರೆ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಅ ಗ್ರೇಟ್ ಡೇ.